ನಮಸ್ತೆ. ಇದು ಲಾಸ್ಟ್ ಸಂಡೇ ವ್ಲಾಗ್ ಆಗಿರತ್ತೆ. ಅವತ್ತು ಫ್ಯಾಮಿಲಿ ಫ್ರೆಂಡ್ ಅವರ ಮಗಳದ್ದು ಬೀಗ್ರೂಟ ಕಮ್ ರಿಸೆಪ್ಷನ್ ಇತ್ತು. ಸೊ ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ತುಂಬಾನೇ ಚೆನ್ನಾಗಿ ಆಯ್ತು. ಆನ್ ದ ವೇ ಬರ್ತಾ ಸ್ವಲ್ಪ ಶಾಪಿಂಗ್ ಕೆಲಸಗಳೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನ ನೆಕ್ಸ್ಟ್ ಡೇ ಇವಾಗ ಆಲ್ರೆಡಿ ಎಲ್ಲಾರ ಮನೇಲೂ ಯುಗಾದಿಗೆ ಅಂತ ಹೇಳಿ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಗಿರತ್ತೆ ಅನ್ಕೋತೀನಿ. ನಮ್ಮ ಮನೇಲೂ ಆಗಿದೆ. ಇನ್ನ ನನಗೆ ಫ್ಯಾನ್ ಎಲ್ಲ ಒರೆಸ್ಕೊಳ್ಳೋಕೆ ತುಂಬಾನೇ ಕಷ್ಟ ಅನ್ಸುತ್ತೆ. ಹಂಗಾಗಿ ಮನೆಯವ್ರ ಹೆಲ್ಪ್ ನ ಕೇಳ್ತೀನಿ. ಅದು ಒಂದಕ್ಕೆ ಮಾತ್ರ ಅವರು ನನಗೆ ಹೆಲ್ಪ್ ಮಾಡ್ತಾರೆ. ಫ್ಯಾನ್ ಎಲ್ಲ ಅವರು ನೀಟಾಗಿ ಮಾಡ್ಕೊಟ್ರು. ಇನ್ನ ಇವತ್ತು ಹೆಲ್ದಿ ಡ್ರಿಂಕ್ ಗೆ ಅಂತ ಹೇಳಿ ನಾನು ಕ್ಯಾರೆಟ್ ಜ್ಯೂಸ್ ನ ಮಾಡ್ತಿದ್ದೆ. ಇದಕ್ಕೆ ನಾನು ಕ್ಯಾರೆಟ್, ಬೆಟ್ಟದ ನೆಲ್ಲಿಕಾಯಿ, ಪುದೀನ, ಶುಂಠಿ, ಉಪ್ಪು, ಮೆಣಸಿನ ಪುಡಿ ಹಾಕೊಂಡು ಮಾಡ್ಕೊಂಡಿದ್ದು. ಆಮೇಲೆ ಮಾವಿನಕಾಯಿ ತಗೊಂಡ್ ಬಂದಿದ್ವಿ, ಅದಕ್ಕೆ ಒಗ್ಗರಣೆ ಹಾಕೋಣ ಅಂತ ಹೇಳಿ ಎಣ್ಣೆ, ಸಾಸಿವೆ, ಕರಿಬೇವು, ಚಿಲ್ಲಿ ಪೌಡರ್, ಉಪ್ಪು, ಮೆಣಸಿನ ಪುಡಿನ ಹಾಕ್ಬಿಟ್ಟು ಸಣ್ಣದಾಗಿ ಹೆಚ್ಚಿರುವಂತ ಮಾವಿನಕಾಯಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿದೀನಿ. ಇದು ಒಗ್ಗರಣೆ ಹಾಕದ್ಮೇಲೆ ನಾವು ಗ್ಯಾಸ್ ಆಫ್ ಮಾಡ್ಬಿಟ್ಟು ತಣ್ಣಗಾದ್ಮೇಲೆ ಮಾವಿನಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇನ್ಸ್ಟೆಂಟ್ ಉಪ್ಪಿನಕಾಯಿ ಅಂತಾನು ಅನ್ಕೋಬಹುದು ನಾವು. ಆಮೇಲೆ ಕೆಲವೊಂದು ಕ್ಲೀನಿಂಗ್ ಕೆಲಸಗಳಿತ್ತು, ಮತ್ತೆ ಆರ್ಗನೈಸಿಂಗ್ ಇತ್ತು, ಅದೆಲ್ಲ ಮಾಡ್ಕೊಂಡೆ. ಹಾಗೇನೆ ಕೆಲವೊಬ್ರು ನನಗೆ ಭರತನಾಟ್ಯಂದು ಕೆಲವೊಂದು ಡೀಟೇಲ್ಸ್ ಎಲ್ಲ ಹೇಳಿ ಅಂತ ಕೇಳ್ತಿದ್ರಿ. ಅದನ್ನೆಲ್ಲ ನಾನು ಈ ವ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಂಡಿದೀನಿ. ಈ ಕಂಪ್ಲೀಟ್ ವ್ಲಾಗ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ. ನಿಮ್ಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ವ್ಲಾಗ್ ನ ಚೆಕ್ಔಟ್ ಮಾಡಿ.